ಒಂದು ಖುಷಿ, ಒಂಥರ ನೋಡಕ್ಕೆ ಒಂಥರ ಖುಷಿ. ವುಮೆನ್ಸ್ ಡೇ ನಾವು ಅಲ್ಲಿ ರೆಕಗ್ನೇಷನ್ ಮಾಡಿದ್ದು ಎಲ್ಲ ನೋಡಿ ಅದಕ್ಕೆ ಮನೆ ಸರಿ ಹೇಳ್ತಾ ಇದ್ರು. ನನಗೆ ಗೊತ್ತಿರೋರು ಇಲ್ಲಿ ಯಾರೂ ಒಬ್ರು ಪರಿಚಯ ಇಲ್ಲ, ಆದ್ರೂ ಇಷ್ಟೊಂದು ಫ್ಯಾಮಿಲಿ ಹೆಂಗೆ ಬಂತು ಹಿಂಗೆಲ್ಲ ವುಮೆನ್ಸ್ ಡೇ ಅನ್ನೋದೇ ಗೊತ್ತಿದ್ದಿದ್ದಿಲ್ಲ. ಹರ್ಬಲ್ ಲೈಫಿಗೆ ಬಂದಮೇಲೆ ಎಲ್ಲ ಕಲ್ತಿದ್ದೀವಿ. ಪ್ರತಿಯೊಂದು ಇವೆಂಟು ಎಲ್ಲ ನಾವು ಅನ್ಕೊಂಡಂಗೆ ಓ ಅದೇ ಅಲ್ವಾ ಅವ್ರು ನೋಡಿದ್ವಿ ಬಿಡಿ ಸ್ಟೋರಿ ಅಂತಿರ್ತಾರೆ. ಅವ್ರದ್ದು ಇವತ್ತು ಅಮೇಜಿಂಗ್, ನಾ ಸ್ಟೋರಿ ಕಣ್ಣಂಗೆ ಇದ್ದು ತನ್ನ ಸ್ಟೋರಿ. ಅವರು ನಾವು ಒಮ್ಮೆ ಗೆಸ್ಟ್ ಟೀಮ್ ಆಗಿ ರೆಕಗ್ನೇಷನ್ ಮಾಡಿದ್ದು ಅವಾಗಿಂದನೂ ಪರಿಚಯ. ಯಾಕಂದರೆ ನಾನು ಗೆಸ್ಟ್ ಸ್ಪೀಕರಾಗಿ ಫಸ್ಟ್ ಗೆಸ್ಟ್ ಸ್ಪೀಕರಾಗಿ ಕರೆದದ್ದೇ ಹಿರಿಯಣ್ಣ ಸರ್. ನಾವು ಅವ್ರಿಗೆ ಹೇಳಿದ್ದೀವಿ, ನೀವು ಗೆಸ್ಟ್ ಟೀಮ್ ಆದ ತಕ್ಷಣ ನೀವು ಫಸ್ಟ್ ಗೆಸ್ಟ್ ಸ್ಪೀಕರಾಗಿ ಕರಿತೀವಿ ಅಂತ. ಫಸ್ಟ್ ಗೆಸ್ಟ್ ಟೀಮ್ ಆದ ತಕ್ಷಣ ಗೆಸ್ಟ್ ಸ್ಪೀಕರಾಗಿ ಕರೆದದ್ದೇ ಅವ್ರನ್ನ. ನಾವು ಫಸ್ಟು ಲೋಕಾಪುರ ಗೆಸ್ಟ್ ಸ್ಪೀಕರಾಗಿ ನಾವೇ ಫಸ್ಟ್ ಕರೆದದ್ದು. ಹಾಗೆ ಇವಾಗ ನೆಕ್ಸ್ಟ್ ಒಂದು ಗೋಲ್ ಹಾಕ್ಕೊಂಡಿದ್ದೀವಿ ಎಲ್ಲ. ಇವಾಗ ಮಲ್ಲಿಕಾರ್ಜುನ್ ಸರ್ ಗೊತ್ತು ಏನೇನು ಮಾಡಬೇಕು, ಏನೇನು ನಮ್ದು ಗೋಲ್ ಇದೆ ಅಂತ ಎಲ್ಲ ಮಾತಾಡ್ಕೊಂಡಿದ್ದೀವಿ. ಎಲ್ಲ ವಾರ್ ಟೀಮ್ ವೈಸು ಸೂಪರಾಗಿ. ನೆಕ್ಸ್ಟ್ ಇವೆಂಟ್ ಅಂತೂ ಇನ್ನೂ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಬಿಂದು ಮೇಡಮ್, ಸಂದೀಪ್ ಸರ್. ಅವ್ರು ಏನು ಹೇಳ್ಕೊಡ್ತಾರೆ, ಅವ್ರು ತುಂಬ ಪಾಯಿಂಟ್ ಹೇಳಿದರು ಸ್ಪಾನ್ಸರ್ ಬಗ್ಗೆ, ಡೌನ್ಲೈನ್ ಬಗ್ಗೆ. ಅದಕ್ಕೆ ಹೇಳಿದ್ದು ನಾನು ಮಧ್ಯಾಹ್ನ ಮೇಲ್ಗಡೆದಂತರೂ ಯಾರು ಇದ್ರೊಳಗಡೆ ಹರ್ಬಲ್ ಲೈಫಿಗೆ ಬಂದೀವಿ ಏನು ಮಾಡಬೇಕು ಅಂತ ಪಿನ್ ಟು ಪಿನ್ ಹೇಳ್ಕೊಟ್ರು ಅವ್ರು ಮಧ್ಯಾಹ್ನ ಮೇಲ್ಗಡೆದು ಮಾತ್ರ. ಅಮೇಜಿಂಗ್ ಆಗಿತ್ತು ಇವತ್ತಿಂದ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಪೂಜಾ ಮೇಡಮ್ ಅವ್ರು ಇವತ್ತು ಜಾಸ್ತಿ ಮಾತಾಡಿದ್ದು ನೋಡಿದ್ದು ನಾನು ಇವತ್ತು ಫಸ್ಟ್ ಟೈಮ್. ಹೋಗ್ತಾ ಇದ್ರು ಸ್ಟೇಜಿಗೆ ಹೋಗ್ತಾ ಇದ್ರು, ಅದ್ರ ಜಾಸ್ತಿ ಮಲ್ಲಿಕಾರ್ಜುನ್ ಸರ್ ಮಾತಾಡ್ತಾ ಇದ್ರು. ಇವತ್ತು ಫಸ್ಟ್ ಟೈಮ್ ನನಗೆ ಅದೇ ಅನಿಸ್ತು. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ಇವತ್ತು ಪ್ರಾಡಕ್ಟ್ದು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಹೆಂಗ್ ಕಲ್ಸುತ್ತೆ ನೋಡಿ ಇದ್ರೊಳಗಡೆ ಸಿಸ್ಟಮ್ ಒಳಗಿದ್ರೆ. ಯಾವಾಗ್ಲೂ ಬಿಂದು ಮೇಡಮ್ ಅವ್ರು ಹೇಳೋದು ಹಿಂದೆ ಉಳ್ಕೋಬಾರ್ದು, ಮುಂದೆ ಮಾತಾಡಕ್ ಕಲ್ತ್ರೆ ಮಾತ್ರ ಧೈರ್ಯ ಬರುತ್ತೆ ಅಂತ. ಅದು ಒಂದು ಸ್ಫೂರ್ತಿ. ನಾನು ಯಾವಾಗ ಅಂತ ಇರ್ತೀನಿ ಮಲ್ಲಿಕಾರ್ಜುನ್ ಸರ್ಗೆ, ಪೂಜಾ ಮೇಡಮ್ ಅವ್ರು ಬಿಡಿ ಬಿಡಿ, ಯಾಕಂದ್ರೆ ನಾನು ಭಯ ಪಟ್ಕೊಂಡೆ ಹಿಂದೆ ಉಳ್ಕೊಂಡವಳು. ಮಾತಾಡಕ್ ಕಲಿತ್ರೆ ಅದು ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಸ್ಪಾನ್ಸರ್ ನನಗೆ ಹೇಳಿದ್ದು, ನಾನು ಅದನ್ನ ಹೇಳ್ತಾ ಇರ್ತೀನಿ. ಪ್ರತಿಯೊಂದಿಗೂ ಒಂದು ಮೋಟಿವೇಶನ್ ಆಗಿ ಬಿಸ್ನೆಸ್ ಅಲ್ಲಿ ಬೆಳಿಬೇಕಂದ್ರೆ ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಅಂತ. ಸೂಪರ್ ಆಗಿತ್ತು ಸ್ಟೋರಿ. ತುಂಬಾ ಜನ ಬಂದಿದ್ರು ಇವತ್ತು. ಆದ್ರೆ ಎಷ್ಟೊಂದು ಜನ ಇನ್ನೂ ಮನೆ ಮುಟ್ಟಿದಾರೆಲ್ಲ ಗೊತ್ತಿಲ್ಲ, ಜಾಯಿನ್ ಆಗಿಲ್ಲ. ನಮ್ಮ ಕಡೆಯಿಂದ ಚಿಕ್ಕೋಡಿಯಿಂದನೇ ತುಂಬಾ ಜನ ಬಂದಿದ್ರು ಇವತ್ತು. 30 ಜನ ಮೇಲೆ ಇದ್ರು ಇವತ್ತಿದ್ದವರು. ಅದು ನನಗೆ ತುಂಬಾ ಒಂದು ಮೋಟಿವೇಶನ್. ಥ್ಯಾಂಕ್ ಯು ಮಾರ್ಕ್ಯೂಸ್, ಥ್ಯಾಂಕ್ ಯು ಪ್ರಾಡಕ್ಟ್ಗೆ, ಥ್ಯಾಂಕ್ ಯು ನನ್ನ ಸ್ಪಾನ್ಸರ್ಗೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ನನಗೆ ಜಯರತ್ನ ಮೇಡಮ್ ಅವಕಾಶ ಕೊಟ್ಟದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮಿಬ್ರು ಶೇರ್ ಮಾಡಿ ತುಂಬಾ ಖುಷಿ ಆಯ್ತು. ನೀವ್ ಅನ್ಕೊಂಡಿರೋ ಡ್ರೀಮ್ಸ್ ಎಲ್ಲ ನಿಜ ಆಗ್ಲಿ. ಆಲ್ ದ ಬೆಸ್ಟ್ ನಿಮ್ಮಿಬ್ರಿಗೂ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರ್ಯಾರು ಇಷ್ಟೊತ್ತು ಕೇಳಿಸ್ಕೊಡ್ರೋ. ಚೆನ್ನಾಗಿತ್ತ ಎಕ್ಸ್ಪೀರಿಯನ್ಸು? ನೋಡಿ, ಈವೆಂಟ್ ನೋಡ್ರೇನೆ ನಮ್ಗೆ ಅರ್ಥ ಆಗೋದು.